ನಾಡು ಚಿಕ್ಕಮಗಳೂರಿನಲ್ಲಿ 4 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. 6 ಕೆಜಿ 586 ಗ್ರಾಂ ಚಿನ್ನ, 1 ಕೆಜಿ ವಜ್ರಾಭರಣ ಸೇರಿದಂತೆ 1 ಕೆಜಿ ಬೆಳ್ಳಿಯನ್ನು ಕೂಡ ಸೀಸ್ ಮಾಡಲಾಗಿದೆ. ತರೀಕೆರೆ ತಾಲೂಕಿನ ಎಂಸಿ ಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಾಹನ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಪತ್ತೆ ಹಚ್ಚಿದ್ದಾರೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಪೊಲೀಸರು ಇದನ್ನು ವಶಪಡಿಸಿಕೊಂಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 4 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಸೀಸ್ ಮಾಡಿದ್ದಾರೆ. ಪರ್ಮಿಷನ್ ತಗೊಂಡು ಇದೆ ಅಂತ ಗೊತ್ತಿದ್ದು ಕಳಿಸಿರ್ಬೇಕು. ನಂಬರ್ ಅಸೆಸ್ ಮಾಡಬೇಕಲ್ಲ, ಎಷ್ಟು ಅಂದರೆ ಎಷ್ಟು ಕೆ ಜಿ ಗ್ರಾಮ್ಸ್ ಡಾಕೆಟಲ್ಲಿ ಅದೊಂಚೂರು ನನಗೆ ಫಾರ್ವರ್ಡ್ ಮಾಡಿದ್ದೆ. ಸಿ ಅವರು ಒಂದು ಕಳಿಸ್ತೀನಿ. ಈಗ ಒಂದು ಕೆಲಸ ಮಾಡಬೇಕು, ಅಂತಂದರೆ ಅಲ್ಲಿ ಇಟ್ಕೊಂಡು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ. ಎಲ್ಲಾ ಕಡೆಯಲ್ಲೂ ಕೂಡ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಯಾರೇನೇ ಹಣ ಆಗಿರಬಹುದು, ಚಿನ್ನಾಭರಣ ಆಗಿರಬಹುದು, ಅಥವಾ ಮತದಾರರಿಗೆ ಆಮಿಷ ಒಡ್ಡುವಂತಹ ವಸ್ತುಗಳನ್ನು ಏನಾದರೂ ಸಾಗಿಸ್ತಾ ಇದ್ರೆ, ಸೊ ಅಂಥವ್ರ ಸೂಕ್ತ ದಾಖಲೆ ಇಲ್ಲದೆ ಇದ್ರೆ ಅದನ್ನ ಸೀಸ್ ಮಾಡಲಾಗುತ್ತೆ. ಇವತ್ತು ಕೂಡ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 4 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. 6 ಕೆಜಿ 586 ಗ್ರಾಂ ಚಿನ್ನ ಜೊತೆಗೆ 1 ಕೆಜಿಯಷ್ಟು ವಜ್ರಾಭರಣ, 1 ಕೆಜಿ ಬೆಳ್ಳಿಯನ್ನು ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತರೀಕೆರೆ ತಾಲೂಕಿನ ಎಂಸಿ ಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಾಹನ ತಪಾಸಣೆ ಮಾಡಿದಾಗ ಕೋಟಿ ಚಿನ್ನಾಭರಣ ಪತ್ತೆಯಾಗಿದೆ. ದಾಖಲೆ ಇರಲಿಲ್ಲ, ಸೂಕ್ತವಾದ ದಾಖಲೆ ತೋರಿಸಿಲ್ಲ. ಯಾರಿಗೆ ಸೇರಿದ್ದು, ಎಲ್ಲಿಗೆ ಸಾಗಿಸ್ತಾ ಇದ್ರು, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾರಿಗೆ ಕೊಡೋದಕ್ಕೆ ಈ ಥರದ ಯಾವುದೇ ಮಾಹಿತಿಯನ್ನು ಕೂಡ ಸರಿಯಾಗಿ ಒದಗಿಸಿದ ಕಾರಣ ಸದ್ಯಕ್ಕೆ ಇದನ್ನು ಸೀಸ್ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.